ಹಾಯ್ ಹಲೋ ಎವ್ರಿವಾನ್ ಎಲ್ರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಹೊಸದೊಂದು ವಿಡಿಯೋಗೆ ಎಲ್ಲ ಪ್ರಿಯ ವೀಕ್ಷಕರಿಗೆ ಸ್ವಾಗತ. ಮಾನ್ಯ ವೀಕ್ಷಕರೇ, ಈ ಒಂದು ವಿಡಿಯೋ ಬಂದು ನಿಮ್ಮ ಆಧಾರ್ ಕಾರ್ಡಿಗೆ ಸಂಬಂಧಿಸಿದಂತೆ ಒಂದು ಬಹುಮುಖ್ಯವಾದಂಥ ಒಂದು ಮಾಹಿತಿ ಹೊರಬಂದಿದೆ. ಮಾತ್ರವಲ್ಲದೆ ಇದು ಎಲ್ಲ ರೀತಿಯಂಥ ವೀಕ್ಷಕರಿಗೆ ಸಂಬಂಧಿಸಿದಂತೆ ನೀವು ಸರ್ಕಾರದ ಒಂದು ಯೋಜನೆಯನ್ನು ಪಡೆಯುವವರಾಗಿರ್ಬೋದು ಅಥವಾ ಇಲ್ಲದೇ ಇರುವವರಾಗಿರ್ಬೋದು, ಬಟ್ ಎಲ್ಲರಿಗೂ ಈ ಒಂದು ವಿಡಿಯೋ ಉಪಯುಕ್ತವಾಗುವಂಥದ್ದು. ಮಾತ್ರವಲ್ಲದೆ ಆಧಾರ್ ಕಾರ್ಡ್ ಎಂಬುದಂಥದ್ದು ಎಲ್ಲ ರೀತಿಯ ಜನಸಾಮಾನ್ಯರಿಗೆ, ಎಲ್ಲ ರೀತಿಯ ಪ್ರಜೆಗಳಿಗೆ, ಒಬ್ಬ ಸಿಟಿಸನ್ಗೆ ತುಂಬ ಮುಖ್ಯವಾದಂಥದ್ದು. ಮಾತ್ರವಲ್ಲದೆ ಈಗ ಸರ್ಕಾರದಿಂದ ಒಂದು ಮುಖ್ಯವಾದಂಥ ಮಾಹಿತಿಯು ಹೊರಬಂದಿದೆ. ಎಲ್ಲರೂ ಈ ರೀತಿ ಒಂದು ನಿಮ್ಮ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತೆ ಈ ಒಂದು ಅಪ್ಡೇಟ್ ಎಲ್ಲರೂ ಸಹ ಮಾಡಲೇಬೇಕು. ಸೊ ಪ್ರಿಯ ವೀಕ್ಷಕರೇ, ಇಲ್ಲಿ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತೆ ನಮಗೆ ಗೊತ್ತಿದೆ 2013, 14, 12 ಈ ಒಂದು ಕಾಲಘಟ್ಟದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮಾಡಿರೋರಾಗಿದ್ದಾರೆ. ಇದು ಈಗ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಸರಿಸುಮಾರು 10 ವರ್ಷಗಳು ಕಳೆದಿದೆ. ಮಾತ್ರವಲ್ಲದೆ ಈಗ ಇದಕ್ಕೆ ಒಂದು ಆಧಾರ್ ಕಾರ್ಡಿಗೆ ರಿನಿವಲ್ ಪ್ರಾಸೆಸ್ ಮಾಡಲೇಬೇಕು. ಇದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಕಾರಣ ಇಲ್ಲಿ ನೀವು ಆಧಾರ್ ಕಾರ್ಡನ್ನು ರಿನಿವಲ್ ಪ್ರಾಸೆಸ್ ಅಂದರೆ ರಿನಿವಲ್ ಮಾಡದಿದ್ದರೆ, ಈ ಒಂದು ರಿನಿವಲ್ ಪ್ರಾಸೆಸ್ ಕಂಪ್ಲೀಟ್ ಮಾಡದಿದ್ದರೆ ಖಂಡಿತವಾಗಿಯೂ ನಿಮಗೆ ದಂಡ ಸಹ ಬೀಳಬಹುದು. ಪ್ರಿಯ ವೀಕ್ಷಕರೇ, ನಮಗೆ ಗೊತ್ತಿದೆ ಆಧಾರ್ ಕಾರ್ಡ್ ಅಂತ ಹೇಳುವಂಥದ್ದು ಸರ್ಕಾರದ ಎಲ್ಲ ರೀತಿಯ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಅಥವಾ ಯಾವುದೇ ಒಂದು ರೀತಿಯ ಒಂದು ಮುಖ್ಯ ದಾಖಲೆಯನ್ನು ಸಲ್ಲಿಸುವಂಥ ಯಾವುದೋ ಒಂದು ಪ್ರಾಸೆಸ್, ಯಾವುದೋ ಒಂದು ಸಿಚುವೇಶನ್ ಬಂದರೆ ನಾವು ಕೊಡುವಂಥ ಒಂದು ನಮ್ಮ ಒಂದು ಗುರುತಿನ ಚೀಟಿ ಅಥವಾ ನಾವು ಕೊಡುವಂಥ ಒಂದು ಮುಖ್ಯ ದಾಖಲೆಯು ಆಧಾರ್ ಕಾರ್ಡ್ ಆಗಿರ್ತದೆ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಇಲ್ಲೀಗ ನಿಮ್ಮ ಆಧಾರ್ ಕಾರ್ಡ್ ರಿನಿವಲ್ ಪ್ರಾಸೆಸ್ ಈಗ ಒಂದು ಶುರುವಾಗಿದೆ. ಮಾತ್ರವಲ್ಲದೆ ಈ ಒಂದು ರಿನಿವಲ್ ಪ್ರಾಸೆಸ್ ಈ ಬರುವ ಡಿಸೆಂಬರ್ 15ರೊಳಗೆ ನೀವು ಎಲ್ಲರೂ ಮಾಡಬೇಕು. ಮಾತ್ರವಲ್ಲದೆ ಇಲ್ಲಿ ಅಪ್ಡೇಟ್ ಆಗದಿದ್ದರೆ ಖಂಡಿತವಾಗಿಯೂ ಇದು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೂ ಸಹ ಇಂಪ್ಯಾಕ್ಟ್ ಆಗ್ಬೋದು. ಅಂದರೆ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅಫೆಕ್ಟ್ ಆಗ್ಬೋದು. ಎಲ್ಲೊಂದು ಕಡೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಮುಂದಿನ ಕಂತಿನ ಹಣ ಬರದೇನೂ ಇರಬಹುದು. ಕಾರಣ ಆಧಾರ್ ಕಾರ್ಡ್ ಅಂತ ಹೇಳೋದು ಒಂದು ಮುಖ್ಯವಾಗಿರುವಂಥ ಒಂದು ದಾಖಲೆಯಾಗಿರ್ತದೆ. ಸೊ ಇಲ್ಲಿ ಏನಪ್ಪ ರಿನಿವಲ್ ಪ್ರಾಸೆಸ್ ಅಂತ ಹೇಳಿದರೆ, ಪ್ರಿಯ ವೀಕ್ಷಕರೇ, ನಾವು ಗಮನಿಸಬೇಕಾದಂಥ ಒಂದು ವಿಷಯ, ಆಧಾರ್ ಕಾರ್ಡ್ ರಿನ್ಯೂವಲ್ ಪ್ರಾಸೆಸ್ ಅಂತ ಹೇಳಿದರೆ ನೀವು ಈಗ ಒಂದು ಕಳೆದ ವರ್ಷ ಅಥವಾ 2 ವರ್ಷ ಮುಂಚಿತವಾಗಿ ಹೋಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿರ್ಬೋದು ಅಥವಾ ಅಡ್ರೆಸ್ ಅಪ್ಡೇಟ್ ಮಾಡಿರ್ಬೋದು. ಸೊ ಇದು ಯಾವುದು ಸಹ ನಿಮ್ಮ ಒಂದು ಆಧಾರ್ ಕಾರ್ಡ್ ರಿನ್ಯೂವಲ್ ಪ್ರಾಸೆಸ್ಸಿಗೆ ಒಳಪಡುವುದಿಲ್ಲ. ನೀವು ಜಸ್ಟ್ ಅಪ್ಡೇಟ್ ಮಾಡಿದ್ದೀರ ಅಷ್ಟೇ. ಸೊ ಆಧಾರ್ ಕಾರ್ಡ್ ರಿನ್ಯೂವಲ್ ಪ್ರಾಸೆಸ್ ಅಂದರೆ ನಿಮ್ಮ ಬಯೋಮೆಟ್ರಿಕ್ ಹೊಸದಾಗಿ ನೀವು ನೀಡಬೇಕು, ನಿಮ್ಮ ಥಂಬ್ಸ್ ಹೊಸದಾಗಿ ನೀಡಬೇಕು, ನಿಮ್ಮ ಕಣ್ಣಿನ ಒಂದು ಪರಿಶೋಧನೆ ಹೊಸದಾಗಿ ಮಾಡಬೇಕು. ಮಾತ್ರವಲ್ಲ ನಿಮ್ಮೊಂದು ಭಾವಚಿತ್ರ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮಾಡುವಂಥ ಒಂದು ಸ್ಥಳದಲ್ಲೇ ನಿಮ್ಮೊಂದು ಆನ್ ಸ್ಪಾಟ್ ಇಮೇಜ್ ಕ್ಯಾಪ್ಚರ್ ಮಾಡಬೇಕು. ಸೊ ಇದೆಲ್ಲ ಪ್ರಾಸೆಸ್ ಆಗಿದ್ರೆ ಮಾತ್ರ ನಿಮ್ಮ ಆಧಾರ್ ಕಾರ್ಡ್ ರಿನ್ಯೂವಲ್ ಆಗಿದೆ ಅಂತ ಹೇಳಲಿಕ್ಕೆ ಆಗುವಂಥದ್ದು. ಸೊ ಇಲ್ಲಿ ನಮಗೆ ಗಮನಿಸ್ಬೋದು, ಎಷ್ಟೋ ಜನ ಒಂದು ಸಣ್ಣ ಮಕ್ಕಳು, ಮೈನಾರಿಟಿ, ಒಂದು 8ನೇ ಕ್ಲಾಸ್ 7ನೇ ಕ್ಲಾಸ್ ಓದುವಂಥ ಅಥವಾ 10ನೇ ಕ್ಲಾಸ್ ಓದುವಂಥ ವಿದ್ಯಾರ್ಥಿಗಳು ಒಂದು ತುಂಬ ವರ್ಷಗಳ ಹಿಂದೆ ಮಾಡಿರ್ತಾರೆ. ಸೊ ಅದರ ನಂತರ ಯಾವುದೇ ಒಂದು ರೀತಿಯ ರಿನ್ಯೂವಲ್ ಪ್ರಾಸೆಸ್, ಯಾವುದೇ ಒಂದು ರೀತಿಯ ಅಪ್ಡೇಟ್ ಮಾಡಿರಲ್ಲ. ಇನ್ಫ್ಯಾಕ್ಟ್ ಮೊಬೈಲ್ ನಂಬರ್ ಅಥವಾ ಅಡ್ರೆಸ್ ಆ ಥರ ಯಾವುದೇ ಒಂದು ಚೇಂಜಸ್ ಮಾಡಿರ್ಬೋದು. ಬಟ್ ಇದಲ್ಲದೆ ಯಾವುದೇ ಒಂದು ರೀತಿಯ ಒಂದು ಮೇಜರ್ ಅಪ್ಡೇಟ್ ಅಂದರೆ ನಿಮ್ಮ ಬಯೋಮೆಟ್ರಿಕ್ ಕೊಟ್ಟು ಮಾಡುವಂಥ ಒಂದು ರಿನ್ಯೂವಲ್ ಪ್ರಾಸೆಸ್ ಮಾಡಿರುವುದಿಲ್ಲ. ಅಂತಹವರಿಗೆ ಇದು ಒಂದು ಮುಖ್ಯವಾದಂಥ ಎಚ್ಚರಿಕೆಯ ಗಂಟೆ ಅಂತ ಹೇಳ್ಬೋದು. ಕಾರಣ ಈಗಲೇ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ರಿನ್ಯೂವಲ್ ಮಾಡಿಸಿ, ನಿಮ್ಮ ಒಂದು ಬಯೋಮೆಟ್ರಿಕಲ್ಲಿ ಹೊಸದಾಗಿ ಕೊಡಿ ಮತ್ತು ನಿಮ್ಮ ಒಂದು ಭಾವಚಿತ್ರವನ್ನು ಹೊಸದಾಗಿ ನೀಡಿ. ಅದು ಭಾವಚಿತ್ರ ನೀವು ರಿನ್ಯೂವಲ್ ಪ್ರಾಸೆಸ್ ಮಾಡುವಾಗಲೇ ನಿಮ್ಮ ಒಂದು ಭಾವಚಿತ್ರವನ್ನು ಅಲ್ಲಿಯೇ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಕಾರಣ ಇಲ್ಲಿ ನೀವು ಗಮನಿಸಬೇಕಾದಂಥ ವಿಷಯ, ಆಧಾರ್ ಕಾರ್ಡ್ ಅಂತ ಹೇಳುವಂಥದ್ದು ಎಲ್ಲದಕ್ಕೂ ಮುಖ್ಯವಾಗಿರುವಂಥದ್ದು. ನಿಮ್ಮ ಜಾಬ್ ಪ್ರಾಸೆಸ್ಗೆ ಹಿಡಿದು ನಿಮ್ಮ ಅದು ಪ್ರೈವೇಟ್ ಆಗಿರ್ಬೋದು ಅಥವಾ ಕಾರ್ಪೊರೇಟ್ ಜಾಬ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಮುಂದಿನ ಒಂದು ಹೈಯರ್ ಸ್ಟಡೀಸ್, ಎಲ್ಲದಕ್ಕೂ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಂತ ಹೇಳೋದು ಬಹುಮುಖ್ಯವಾಗಿರುವಂಥ ಒಂದು ದಾಖಲೆ ಆಗಿರ್ತದೆ. ಸೊ ಒಂದು ನ್ಯಾಷನಲ್ ಲೆವೆಲ್ ದಾಖಲೆ ಆಗಿರೋದರಿಂದ ಅದನ್ನು ನೀವು ಆದಷ್ಟು ಬೇಗ ರಿನ್ಯೂವಲ್ ಮಾಡೋದು ತುಂಬ ಮುಖ್ಯವಾಗಿರ್ತದೆ. ಮಾತ್ರವಲ್ಲದೆ ಇಲ್ಲಿ ಸರ್ಕಾರವು ಎಚ್ಚರಿಕೆಯನ್ನು ನೀಡಿರುವಂಥದ್ದು, ನಿಮ್ಮ ಆಧಾರ್ ಕಾರ್ಡ್ ರಿನ್ಯೂವಲ್ ಮಾಡದಿದ್ದರೆ ಖಂಡಿತವಾಗಿಯೂ ಅದು ನಿಮಗೆ ದಂಡ ಬೀಳ್ತದೆ. ಮಾತ್ರವಲ್ಲದೆ ನಿಮಗೆ ಸರ್ಕಾರದಿಂದ ದೊರಕುವಂಥ ಯಾವುದೇ ಒಂದು ರೀತಿ ಯೋಜನೆಗಳು ಅದು ಸ್ಥಗಿತವಾಗಬಹುದು. ಸೊ ಆದುದರಿಂದ ಆದಷ್ಟು ಬೇಗ, ಅಂದರೆ 2 ವಾರದ ಸಮಯ ಇದೆ, ಅದರೊಳಗೆ ಬೇಗ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ರಿನ್ಯೂವಲ್ ಪ್ರಾಸೆಸ್ ಮಾಡ್ಕೊಳ್ಳಿ. ಬಿಕಾಸ್ ಆಧಾರ್ ಕಾರ್ಡ್ ಸರ್ವರ್ ಸಿಗೋದು ತುಂಬ ಕಷ್ಟ. ಬಿಕಾಸ್ ಆಲ್ ಓವರ್ ಇಂಡಿಯಾ ಅದು ಎಲ್ಲ ಒಂದು ಕಡೆಗಳಲ್ಲೂ ಆಲ್ ಓವರ್ ಇಂಡಿಯಾ 24/7 hours ಅದರಲ್ಲಿ ಒಂದು ಸಣ್ಣ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಸರ್ವರ್ ತುಂಬ ಬ್ಯುಸಿ ಆಗ್ತದೆ. ಸೊ ಆದಷ್ಟು ಬೇಗ ನಿಮ್ಮ ಒಂದು ಆಧಾರ್ ಕಾರ್ಡ್ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಮಾತ್ರವಲ್ಲದೆ ಗಮನಿಸಿ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ರಿನ್ಯೂವಲ್ ಆಗದಿದ್ದರೆ ಖಂಡಿತವಾಗಿಯೂ ಅದು ಮುಂದೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೂ ಸಹ ಅದು ಅಫೆಕ್ಟ್ ಆಗ್ಬೋದು. ಎಲ್ಲೊಂದು ಕಡೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಮುಂದಿನ ಕಂತಿನ ಹಣ ಬರದೇನೂ ಇರಬಹುದು. ಸೊ ಇದು ಈಗ ಸದ್ಯಕ್ಕೆ ಸಂಬಂಧಿಸಿದಂತೆ ಒಂದು ಮುಖ್ಯವಾದ ಮಾಹಿತಿಯಾಗಿರ್ತದೆ. ಸೊ ಪ್ರಿಯ ವೀಕ್ಷಕರು, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ನಿಮಗೆ ನಮ್ಮ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ
ನೀವು ಗಮನಿಸಬೇಕಾಗಿರುವಂಥದ್ದು, ನಾವು ನಮ್ಮ ಎಲ್ಲ ಒಂದು ವಿಡಿಯೋಗಳು ನೀವು ತೆಗೆದು ನೋಡಬಹುದು. ಎಲ್ಲ ವಿಡಿಯೋದಲ್ಲಿ ಜೆನ್ಯೂನ್ ಆದಂಥ ಇನ್ಫಾರ್ಮೇಷನ್ನೇ ನಿಮಗೆ ನೀಡ್ತಾ ಇರುವಂಥದ್ದು. ಸೊ ಆದುದರಿಂದ ನಿಮಗೆ ಈ ಒಂದು ವಾಹಿನಿಯನ್ನು ಸಂಪೂರ್ಣವಾಗಿ ನಂಬಬಹುದು. ಮಾತ್ರವಲ್ಲದೆ ಈ ಒಂದು ವಾಹಿನಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಬಹುದು. ಮತ್ತು ಯಾವುದೇ ಒಂದು ಮಾಹಿತಿಯನ್ನು ನಿಮಗೆ ನಿಮ್ಮ ಮುಂದಿಡುವ ಮೂಲಕ ನಾವು ಇಲ್ಲಿ ಒಂದು ಹೇಳುವಂಥದ್ದು, ಮುಂದಿಡುವ ಮುಂಚೆಯೇ ನಾವು ಅದನ್ನು ಖಚಿತಗೊಳಿಸಿಯೇ ನಿಮ್ಮ ಜೊತೆ ಅದನ್ನು ಹಂಚಿಕೊಳ್ಳುವಂಥದ್ದು. ಧನ್ಯವಾದಗಳು.